ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಪೃಥ್ವಿಲೋಕ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೇ ತಿಂಗಳಲ್ಲಿ ಬರುವಂಥ ಸಂಕಷ್ಟಹರ ಚತುರ್ಥಿಯ ವ್ರತಕಥೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಚಂದ್ರೋದಯದ ಸಮಯವೇನು, ಯಾವ ರೀತಿ ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಪೂಜೆಗೆ ಶುಭ ಮುಹೂರ್ತ ಯಾವುದು, ಸಂಕಷ್ಟಹರ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಯಾವೆಲ್ಲ ಶುಭ ಯೋಗಗಳಲ್ಲಿ ಈ ಒಂದು ಸಂಕಷ್ಟಹರ ಚತುರ್ಥಿ ಕೂಡಿ ಬಂದಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲಿಗೆ ಈ ಒಂದು ಸಂಕಷ್ಟಹರ ಚತುರ್ಥಿ ನಮಗೆ ಬಂದಿರೋದು ಮೇ ತಿಂಗಳ 16ನೇ ತಾರೀಕು ಶುಕ್ರವಾರದ ದಿವಸ ಈ ಒಂದು ಸಂಕಷ್ಟಹರ ಚತುರ್ಥಿ ಬಂದಿದೆ. ಈ ಸಂಕಷ್ಟಹರ ಚತುರ್ಥಿ ಮೂಲಾ ನಕ್ಷತ್ರ ಸಾಧ್ಯ ಯೋಗದಲ್ಲಿ ಭವಕರಣದಲ್ಲಿ ಈ ಒಂದು ಸಂಕಷ್ಟಹರ ಚತುರ್ಥಿ ಪ್ರಾಪ್ತಿಯಾಗ್ತಾ ಇದೆ ಸ್ನೇಹಿತರೆ. ಇನ್ನು ಈ ಸಂಕಷ್ಟಹರ ಚತುರ್ಥಿ ದಿನ ಯಾವ ರೀತಿ ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಬೇಕು, ಶುಭ ಮುಹೂರ್ತ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ವೈಶಾಖ ಮಾಸದ ಕೃಷ್ಣ ಪಕ್ಷದ 4ನೇ ದಿನದಂದು ಏಕದಂತ ಸಂಕಷ್ಟಹರ ಚತುರ್ಥಿ ವ್ರತವನ್ನು ನಾವು ಆಚರಣೆ ಮಾಡ್ತೀವಿ. 2025ರ ಏಕದಂತ ಸಂಕಷ್ಟಹರ ಚತುರ್ಥಿಯನ್ನು ಮೇ 16ನೇ ತಾರೀಕು ಶುಕ್ರವಾರ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಇನ್ನು ಈ ಸಂಕಷ್ಟಹರ ಚತುರ್ಥಿ ಪೂಜೆಗೆ ಶುಭ ಮುಹೂರ್ತ ಮತ್ತು ಏಕದಂತ ಸಂಕಷ್ಟಹರ ಚತುರ್ಥಿ ಪೂಜಾ ವಿಧಾನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸೋದ್ರಿಂದ ನಮ್ಮ ಸಂಕಷ್ಟಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆಯನ್ನು ಅನುಗ್ರಹಿಸುವ ದೇವನೆಂದು ಪೂಜಿಸಲಾಗುವ ವಿಘ್ನ ನಿವಾರಕ ಗಣೇಶನಿಗೆ ಸಮರ್ಪಿಸಲಾದ ಒಂದು ದಿನವನ್ನು ನಾವು ಸಂಕಷ್ಟಹರ ಚತುರ್ಥಿ ಅಂತ ಆಚರಣೆ ಮಾಡ್ತೀವಿ. ಪ್ರತಿಯೊಂದು ತಿಂಗಳ ಕೃಷ್ಣ ಪಕ್ಷದ 4ನೇ ದಿನದಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸ್ತೀವಿ. ಈ ದಿನ ಮಾಡುವ ಗಣಪತಿ ಪೂಜೆಯು ಆಳವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಸ್ನೇಹಿತರೆ. ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ಥಿ ತಿಥಿಯಂದು ಅಂದರೆ 4ನೇ ದಿನದಂದು ಸಂಕಷ್ಟಹರ ದಿನ ಚತುರ್ಥಿಯನ್ನು ಆಚರಿಸ್ತೀವಿ. ಈ ದಿನವನ್ನು ಅತ್ಯಂತ ವಿಶೇಷ ದಿನ ಅಂತ ಪರಿಗಣಿಸ್ತೀವಿ. ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸುವ ವ್ಯಕ್ತಿಯು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಭಕ್ತಿ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆಯಿಂದ ಪ್ರತಿ ತಿಂಗಳು ಸಹ ಗಣಪತಿಯನ್ನು ಸಂಕಷ್ಟಹರ ಚತುರ್ಥಿ ದಿನ ಭಕ್ತಿ, ನಂಬಿಕೆ, ಶ್ರದ್ಧೆಯಿಂದ ಪೂಜಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ವೈಶಾಖ ಮಾಸದಲ್ಲಿ ಏಕದಂತ ಸಂಕಷ್ಟಹರ ಚತುರ್ಥಿಯನ್ನು ಜನರು ತಮ್ಮ ಮಕ್ಕಳ ಸಂತೋಷ, ಆರೋಗ್ಯ ಮತ್ತು ಕೆಲಸದಲ್ಲಿನ ಯಶಸ್ಸಿಗಾಗಿ ಮತ್ತು ವಿದ್ಯೆಯಲ್ಲಿನ ಅಭಿವೃದ್ಧಿಗೋಸ್ಕರ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ. ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ಮತ್ತು ಈ ದಿನದಂದು ಗಣೇಶನನ್ನು ಶುದ್ಧವಾದ ಮನಸ್ಸಿನಿಂದ ಪೂಜಿಸುವ ಭಕ್ತರ ಜೀವನದಿಂದ ಸಕಲ ಸಂಕಷ್ಟಗಳು ಪರಿಹಾರವಾಗುವುದು, ಅವರ ಇಷ್ಟಾರ್ಥಗಳೆಲ್ಲ ಶೀಘ್ರದಲ್ಲೇ ನೆರವೇರುತ್ತವೆ. ಹಾಗಾಗಿ ಈ ದಿನ ಸಂಕಷ್ಟಹರ ಚತುರ್ಥಿಯನ್ನು ವ್ರತವನ್ನು ಆಚರಣೆ ಮಾಡೋರು ಇಡೀ ದಿನ ಉಪವಾಸ ಇದ್ದು ವ್ರತ ಮತ್ತು ಪೂಜೆಯನ್ನು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅತ್ಯಂತ ಕಷ್ಟಕರದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಈ ಒಂದು ವ್ರತವನ್ನು ಆಚರಣೆ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ವೈಶಾಖ ಮಾಸದಲ್ಲಿ ಗಣಪತಿಯನ್ನು ಏಕದಂತ ಎನ್ನುವ ಹೆಸರಿನಿಂದ ನಾವು ಪೂಜೆಯನ್ನು ಮಾಡ್ತೀವಿ. ಇನ್ನು ಈ ಒಂದು 2025ರ ಮೇ 16ರಂದು ಆಚರಿಸುವ ಸಂಕಷ್ಟಹರ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೇ 16ನೇ ತಾರೀಕು ಅಂದರೆ ಶುಕ್ರವಾರ ಮುಂಜಾನೆ 4:02 ಚತುರ್ಥಿ ತಿಥಿ ಪ್ರಾರಂಭವಾಗಿ ಮೇ 17ರಂದು ಶನಿವಾರ ಬೆಳಗ್ಗೆ 5:13 ಸಂಕಷ್ಟಹರ ಚತುರ್ಥಿ ತಿಥಿ ಮುಕ್ತಾಯ ಆಗುತ್ತದೆ. ಇನ್ನು ಚಂದ್ರೋದಯದ ಒಂದು ಸಮಯ ಅಂದರೆ ಚಂದ್ರ ದರ್ಶನ ನಮಗೆ ಶುಕ್ರವಾರ ರಾತ್ರಿ 10:57 ಚಂದ್ರನ ಒಂದು ದರ್ಶನ ಆಗುತ್ತದೆ ಸ್ನೇಹಿತರೆ. ಇನ್ನು ನಾವು ಗಣಪತಿ ಪೂಜೆಗೆ ಯಾವೆಲ್ಲ ವಸ್ತುಗಳನ್ನ ಸಿದ್ಧತೆ ಮಾಡ್ಕೊಳ್ಬೇಕು, ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸಂಕಷ್ಟಹರ ಚತುರ್ಥಿ ದಿನ ಪೂಜೆಯನ್ನು ಮಾಡೋರು ಮೊದಲಿಗೆ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ತಲೆ ಸ್ನಾನವನ್ನು ಮಾಡಿ ಸಂಕಲ್ಪವನ್ನು ಮಾಡಬೇಕು. ನಾನು ಈ ದಿನ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದಂಥ ವಿಘ್ನಗಳು ಬರದೆ ನನ್ನ ಸಂಕಷ್ಟಹರ ಚತುರ್ಥಿ ಪೂರ್ತಿಯಾಗೋ ರೀತಿ ಆಶೀರ್ವಾದ ಅಂತ ಗಣಪತಿಯಲ್ಲಿ ಬೇಡಿಕೊಂಡು, ನಿಮ್ಮ ಕುಲದೇವರು ಮನೆ ದೇವರ ಹತ್ರ ಬೇಡಿಕೊಂಡು ಈ ವ್ರತವನ್ನು ಪ್ರಾರಂಭ ಮಾಡಬೇಕು. ಮೊದಲಿಗೆ ನಮಗೆ ಸಂಕಷ್ಟಹರ ಚತುರ್ಥಿ ವ್ರತ ಮಾಡೋದಕ್ಕೆ ಒಂದು ಗಣಪತಿಯ ವಿಗ್ರಹ ಅಥವಾ ಫೋಟೋ ಇರಬೇಕು ಸ್ನೇಹಿತರೆ. ಮತ್ತು ಮುಖ್ಯವಾಗಿ ನಮಗೆ ಗರಿಕೆ,
ಎಕ್ಕದ ಹೂಗಳು ಮತ್ತು ಕೆಂಪು ಕಣಗಲೆ ಹೂವು, ಗುಲಾಬಿ ಹೂವು, ದಾಸವಾಳದ ಹೂವು ಮತ್ತು ಬಾಳೆಹಣ್ಣು ಮತ್ತು ನೈವೇದ್ಯಕ್ಕೆ ನಿಮ್ಮ ಶಕ್ತಿ ಅನುಸಾರ ಎಲ್ಲ ರೀತಿ ಹಣ್ಣುಗಳನ್ನ ಇಡ್ಬೋದು. ಮತ್ತು ಗಣಪತಿಗೆ ಪ್ರಿಯವಾದ ಮೋದಕ, ಲಡ್ಡು ಮತ್ತು ಸಿಹಿ ಪೊಂಗಲ್ಲು, ಪಾಯಸ, ಎಳ್ಳಿನ ಉಂಡೆಯನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು. ಗಣಪತಿ ಅಷ್ಟೋತ್ತರವನ್ನು ಹೇಳ್ಬೋದು ಮತ್ತು ಗಣಪತಿ ಸ್ತೋತ್ರಗಳನ್ನ ಹೇಳ್ಬೋದು, ಗಣಪತಿಯ ಮಂತ್ರಗಳನ್ನ ಹೇಳ್ಬೋದು. ಮತ್ತು ಇದೆಲ್ಲ ಆದ ನಂತರ ಸಾಯಂಕಾಲನೂ ಗಣಪತಿಗೆ ನೈವೇದ್ಯ ಎಲ್ಲವನ್ನು ಮಾಡಿದ ನಂತರ ಚಂದ್ರನಿಗೆ ಪೂಜೆಯನ್ನು ಮಾಡಬೇಕು. ಚಂದ್ರಾರ್ಘ್ಯವನ್ನು ಕೊಡಬೇಕು. ಚಂದ್ರಾರ್ಘ್ಯವನ್ನು ಕೊಟ್ಟು ಚಂದ್ರನಿಗೆ ಧೂಪ ದೀಪ ಎಲ್ಲವನ್ನು ಮಾಡಿದ ನಂತರ, ಚಂದ್ರ ದರ್ಶನ ಮಾಡಿದ ನಂತರ ನೀವು ಉಪವಾಸವನ್ನು ಸಮಾಪ್ತಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಈ ಗಣಪತಿ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡೋರು ಸಂಕಲ್ಪ ಪೂರ್ವಕವಾಗಿ ಮಾಡಿದ್ದೆ ಆದರೆ ಅವರ ಸಕಲ ಸಂಕಷ್ಟಗಳು ಸಹ ನಿವಾರಣೆ ಆಗುತ್ತದೆ ಸ್ನೇಹಿತರೆ. ಮತ್ತು ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಯಾವಾಗಿನಿಂದ ಪ್ರಾರಂಭ ಮಾಡ್ತೀರಲ್ಲ ಆಗ 5 ಅಥವಾ 9, 11, 21 ವ್ರತಗಳನ್ನ ಮಾಡ್ತೀವಂತ ಸಂಕಲ್ಪ ಮಾಡಿಕೊಂಡು ವ್ರತವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲ ನಾವು ಪ್ರತಿ ತಿಂಗಳು ಮಾಡ್ತೀವಂದರೆ ನಿಮ್ಮ ಶಕ್ತಿ ಅನುಸಾರ ಪ್ರತಿ ತಿಂಗಳು ಮಾಡ್ಬೋದು. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಈ ಒಂದು ಏಕದಂತ ಸಂಕಷ್ಟಹರ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ, ಯಾವ ರೀತಿ ವ್ರತವನ್ನು ಆಚರಿಸಬೇಕು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.